ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ, ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನೀವು ಕಳೆದ ಕಂತಿನಲ್ಲಿ ನೋಡ್ತಾ ಇದ್ದರೆ, ನಾವು ಕಳೆದ ಕಂತಿನಲ್ಲಿ ಶ್ರೀ ಹೆಂಜಾರಪ್ಪ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಹೇಳ್ತಾ ಇದ್ರು, ನಾನು ಏನಕ್ಕೆ ದಾಳಿಂಬೆ ಕೃಷಿಗೆ ಬಂದೆ, ಅದಲ್ಲದೆ ಇದರಲ್ಲಿ ನೀರು ಮತ್ತು ಕಳೆಗಳ ನಿರ್ವಹಣೆ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಇವತ್ತಿನ ಕಂತಿನಲ್ಲಿ ಅವ್ರನ್ನ ಮಾತಾಡಿಸಿ ಈ ಬಹಾರ್ ಟ್ರೀಟ್ಮೆಂಟ್ ಹೇಗೆ, ಗಿಡಗಳಿಗೆ ಈ ದಾಳಿಂಬೆ ಗಿಡಗಳಿಗೆ ಯಾವ ಸಮಯದಲ್ಲಿ ಸ್ಟ್ರೆಸ್ ಕೊಡ್ತಾರೆ, ಇದ್ರ ಮೇನ್ ಸೀಸನ್ ಬಂದುಬಿಟ್ಟು ಯಾವಾಗ, ಮತ್ತು ಇದರಲ್ಲಿ ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ, ರೋಗ ಕೀಟಗಳ ಸಮಸ್ಯೆಗೆ ಇವ್ರು ಏನೆಲ್ಲ ಮಾಡ್ಕೊಂಡಿದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳ್ಕೊಂಡು ಬರೋಣ ಬನ್ನಿ. ಸರ್, ಇದಕ್ಕೆ ಮುಖ್ಯವಾಗಿ ಇಂದು ಬಹಾರ್ ಟ್ರೀಟ್ಮೆಂಟ್ ಸರ್, ಒಂದು ಯಾವ ಸೀಸನಲ್ಲಿ ನಾವು ಬೆಳೆ ತೆಗಿಬೇಕು ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸರ್. ಈಗ ನೀವು ಹೇಳಿದ್ರಿ, ಈಗ ನಾನು ಇದು ಭಾಳ ಡಿಫಿಕಲ್ಟ್ ಕಂಡೀಷನಲ್ಲಿ ಮಾಡಿದ್ದೀನಿ ಅಂದರೆ ರೆಗ್ಯುಲರ್ ಆಗಿ ಯಾವ ಸೀಸನಲ್ಲಿ ಯಾವ ರೀತಿ ನೀವು ಸ್ಟ್ರೆಸ್ನ ಕ್ರಿಯೇಟ್ ಮಾಡೋದು ಹೆಂಗೆ ಸರ್? ಈಗ ನಮ್ಮದು ಬೆಳೆ ಮುಗೀತು ಸರ್, ಈಗ ನೆಕ್ಸ್ಟ್ ಅಲ್ಲಿಂದ ಏನು ಮಾಡ್ತೀರಿ ಸರ್? ಈಗ ಆಗಸ್ಟು ಸೆಪ್ಟೆಂಬರಲ್ಲಿ ನಾವು ತಗೊಂಡಿರೋದ್ರಿಂದ ಅದು ಸ್ಟ್ರೆಸ್ ಇತ್ತು. ಯಾಕೆ ಮಳೆ ಇರಲಿಲ್ಲ, ಸ್ಟ್ರೆಸ್ ಇತ್ತು. ಬಿಡು, ನಾವು ಹೆಂಗೆ ಮಾಡಿದ್ವಿ, ಬೆಳೆ ಬಂತು, ಕಚ್ಚಿತು, ನಮಗೂ ಲಕ್ಕಿತ್ತು, ಕಚ್ಚಿತು, ಮಳೆ ಬರಲಿಲ್ಲ. ಈಗ ನವಂಬರ್ ಡಿಸೆಂಬರಲ್ಲಿ ಮಳೆಗಾಲ ಹೋದ್ಮೇಲೆ, ಚಳಿಗಾಲ ಶುರುವಾದ ಮೇಲೆ ಗಿಡ ಸ್ಟ್ರೆಸ್ ಆಗುತ್ತೆ. ಗಿಡ ಸ್ಟ್ರೆಸ್ ಆದ್ರೆ ಮಾತ್ರ ಮಗ್ ಬರೋದು, ಇಲ್ಲಾಂದ್ರೆ ಬರೋದೇ ಇಲ್ಲ. ಈ ದಾಳಿಂಬೆ ಗುಣನೇ ಅದು. ಎಷ್ಟು ಗಿಡ ಒಣಗುತ್ತೋ ಅಷ್ಟು ಚೆನ್ನಾಗಿ ಮುಗ್ ತಗೊಳುತ್ತೆ. ಅಂದರೆ ಯೂಶ್ವಲಿ ಸೀಸನ್ ನಾವು ಹಸ್ತಬಾರದಲ್ಲಿ ಈ ಸಮಯದಲ್ಲಿ ನಾವು ಹೊಡಿಬೇಕು. ಈ ಥರ ಎಲ್ಲ ಮಾಡಿದಾಗ ಅಂದರೆ ಡಿಸೆಂಬರ್ವರೆಗೂ ಅದನ್ನು ಸ್ಟ್ರೆಸ್ಸಿಗಿಡೋದು, ಏನು ಕೊಡೋದಿಲ್ಲ, ಏನಿಲ್ಲ. ನವಂಬರಲ್ಲಿ ಸ್ಟ್ರೆಸ್ ಮಾಡ್ತೀವಿ, ನವಂಬರ್ ಲಾಸ್ಟ್ಗೆ ನಾವು ಅದನ್ನು ಇತರಲ್ಲಿ ತಾಂಬ್ತೀವಿ. ಓಕೆ, ಇತರಲ್ಲಿ ಸ್ಪ್ರೇ ಹೊಡಿತೀವಿ, ಅಲ್ಲಿಗೆ ಎಲೆಗಳು ಉದುರುತ್ತೆ. ಇನ್ನೂ ಒಂದು, ಅದು ಉದುರಲಿಲ್ಲ ಅಂದರೆ ಇನ್ನೊಂದು ಐತೆ ಪ್ಲಾನು. ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ಲಿಕ್ಕೆ ಟ್ರಂಚ್ ಮಾಡ್ತೀವಿ ಎರಡು ಸೈಡು. ಟ್ರಂಚ್ ಮಾಡಿದಾಗ ಏನಾಗುತ್ತೆ, ಬೇರ್ ಕಟ್ಟಾಗುತ್ತೆ. ಬೇರ್ ಕಟ್ಟಾದಾಗ ಏನಾಗುತ್ತೆ, ಅದಕ್ಕೆ ನೀರಿನ ಸರಬರಾಜು ಹೋಗುತ್ತೆ. ಆಗ ಆಟೋಮೆಟಿಕ್ಕಾಗಿ ಗಿಡ ಡ್ರೈ ಆಗುತ್ತೆ. ಈಗ ಮಳೆ ಬಂತಪ್ಪ, ಕೊನೆ ತನಕ ನಾವು ಜಾಸ್ತಿ ದಿನ ಮಳೆ ಬಂತು, ಗಿಡ ಒಣಗಲಿಲ್ಲ, ಏನು ಮಾಡಬೇಕು? ಆಗ ಟ್ರಂಚ್ ಮಾಡಿಬಿಡ್ಬೇಕು. ಆ ಕಡೆ ಈ ಕಡೆ ಕೊಟ್ಟಿಗೆ ಗೊಬ್ಬರ ಹಾಕಲೇಬೇಕಲ್ಲ, ಅದಕ್ಕೆ ಟ್ರಂಚ್ ಮಾಡಿಬಿಡ್ಬೇಕು. ಟ್ರಂಚ್ ಮಾಡಿದ್ದೀವಿ ಅಂದರೆ ಗಿಡ ಡ್ರೈ ಆಗುತ್ತೆ, ಬೇರ್ ಕಟ್ಟಾಗುತ್ತೆ, ಗಿಡ ಡ್ರೈ ಆಗುತ್ತೆ. ಆಗ ನಾವು ಅದನ್ನು ತಗೊಂಡ್ರು ಮೂಮೆಂಟ್ಸ್ ಬರುತ್ತೆ. ನವಂಬರ್ ಡಿಸೆಂಬರೇ ಸೂಕ್ತವಾದ ಟೈಮ್. ನವಂಬರ್ ಡಿಸೆಂಬರ್ ಈ ಟೈಮಲ್ಲಿ ಇತರೆಯಲ್ಲಿ ಹೊಡೆದು ಒಂದು ಮತ್ತೆ ಚಿಗುರು ಯಾವಾಗ ಸ್ಟಾರ್ಟ್ ಆಗುತ್ತೆ? ಇತರೆಯಲ್ಲಿ ಹೊಡೆದ ತಕ್ಷಣ ಚಿಗುರು ಉದುರುತ್ತೆ, ಡ್ರೈ ಇತರೆಲಿಗಿಂತ ಮುಂಚಿತವಾಗಿ ನಾವು ಪ್ರೂನಿಂಗ್ ಮಾಡಿದಾಗ ಮಾಡಬೇಕಾದ ಪ್ರಿಕಾಷನ್ ಭಾಳ ಇಂಪಾರ್ಟೆಂಟ್. ಪ್ರೂನಿಂಗ್ ಮಾಡಿದಾಗ ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಅದನ್ನು ನಾವು ಕಂಪಲ್ಸರಿ ಪ್ರತಿಯೊಬ್ಬ ರೈತರು ಮಾಡಬೇಕು. ಬೋಡೋ ದ್ರಾವಣ ಸಿಂಪರಣೆ ಮಾಡಿದ ಮೇಲೆ ಇತರೆಲ್ಲ ಮಾಡ್ತೀವಿ. ಇತರೆಲ್ಲ ಮಾಡಿ ಕರೆಕ್ಟಾಗಿ ಗಿಡಕ್ಕೆ ಶೇಪ್ ಕೊಟ್ಟು ಅಲ್ಲಿ ಏನೇನು ಪ್ರಿಕಾಷನ್ ಎಂಥ ರೆಂಬೆಗಳನ್ನು ಅದು ಭಾಳ ಇಂಪಾರ್ಟೆಂಟ್. ಅಲ್ಲಿ ರೆಂಬೆಗಳಿಗೆ ವಾಟರ್ ಶೀಡ್ ಅಂತ ಬಂದಿರ್ತವೆ, ಎಳೆ ಕಡ್ಡಿ ಬಂದಿರುತ್ತೆ, ವಾಟರ್ ಶೂಟು, ಅದನ್ನು ನಾವು ತೆಗಿಬೇಕು. ಅದನ್ನೇ ಹಂಗೆ ಬಿಟ್ಟರೆ ಏನಾಗುತ್ತೆ, ಅದರಲ್ಲಿ ಮೊಗ್ಗು ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಅದು ಮೆಚುರಿಟಿ ಆಗಿರಲ್ಲ. ಮೆಚುರಿಟಿ ಆಗಬೇಕಂದ್ರೆ ಕಂಪಲ್ಸರಿ 3 ತಿಂಗಳು ದಾಟಬೇಕು. ಒಂದು ಕೊನೆ ಚಿಗುರು ಹೊಡೆದೈತಂದ್ರೆ ಅದು 90 ದಿನ ದಾಟಿದರೆ ಮೊಗ್ಗು ಬರೋಕೆ ಅದಕ್ಕೆ ಮೆಚುರಿಟಿ ಬರುತ್ತೆ. ಹಂಗಾಗ್ಬಿಟ್ಟು ಕಂಪ್ಲೀಟ್ ತೆಗಿಬೇಕು. ಅದನ್ನು ವಾಟರ್ ಶೂಟ್ ತೆಗೆದು ಬ್ಲಾಕ್ ಕಡ್ಡಿ, ಕರೆ ಕಡ್ಡಿ ಇರೋಂಥ ಕಡ್ಡಿನ ನಾವು ಉಳಿಸ್ಕೊಂಡು ಕಟ್ ಮಾಡ್ತೀವಿ, ಇತ್ರೇಲಿ ಮಾಡ್ತೀವಿ. ಇದನ್ನು ಬೋಡೋ ದ್ರಾವಣ ಹೊಡೆದು ಇತ್ರೇಲಿ ಮಾಡ್ತೀವಿ. ಇತ್ರೇಲಿ ಮಾಡಿದಂಥ ಸಂದರ್ಭದಾಗೆ ರೈತರಲ್ಲಿ ಬಹಳ ಜವಾಬ್ದಾರಿಯುತವಾಗಿ ನಾವು ಬ್ಯಾಕ್ಟೀರಿಯಾ ತಡೆ ಹಿಡಿಬೇಕಂದ್ರೆ ಆಗ ಅವನೇ ರೈತನೇ ವಾಲೆಂಟ್ರಿ ಕತ್ರಿ ತಗೊಂಡು ಪ್ರತಿ ಗಿಡ ಅಬ್ಸರ್ವ್ ಮಾಡ್ಕೊಂಡು ಬರಬೇಕು. ಬ್ಯಾಕ್ಟೀರಿಯಾ ಲಾಸ್ಟ್ ಬೆಳೆನಲ್ಲಿ ಬಂದಿತ್ತು ಕಾಯಿಗಂದರೆ ಆ ಸ್ಟಮ್ಗೆ ಹೋಗಿರುತ್ತೆ. ಆ ಸ್ಟಮ್ಮನ್ನು ಗಮನಿಸ್ಬೇಕು. ಪ್ರತಿಯೊಂದು ಬಡ್ಡೆನೂ ಸ್ಟಮ್ ಗಮನಿಸ್ಬೇಕು. ಆ ಸ್ಟಮ್ಮನ್ನು ಗಮನಿಸಿ ಆ ಸ್ಟಮ್ಮಿಂದ ಕೆಳಗಡೆ 2 ಇಂಚ್ ಕಟ್ ಮಾಡಿ ಆ ಸ್ಟಮ್ಮನ್ನು ಸುಟ್ಟಾಕಬೇಕು. ಬಂದಿರೋ ಬ್ಲೈಟ್ ಕಡ್ಡಿನ ಸುಟ್ಟಾಕಬೇಕು. ಅದು ಭಾಳ, ಅಲ್ಲೇ ನಾವು 50% ರೋಗವನ್ನು ಹತೋಟಿ ಮಾಡ್ಬೋದು. ಇಲ್ಲ ಅಂದರೆ ಆ ಸ್ಟಮ್ಮನ್ನು ಹಂಗೆ ಉಳಿಸ್ಕೊಂಡಿದ್ವಿ ಅಂದರೆ ಮುಂದೆ ನಾವು ಬೆಳೆ ಬಿಟ್ಟಾಗ ನಾವು ಏನೇ ಸ್ಪ್ರೇಗಳನ್ನು ತಗೊಂಡ್ರು ಸಹ ಗಿಡದಲ್ಲೇ ರೋಗ ಇರುತ್ತೆ, ಹತೋಟಿ ಮಾಡೋದು ಕಷ್ಟ ಆಗ್ತದೆ. ಅದು ಬಹಳ ಮುಖ್ಯ ರೈತರಿಗೆ. ಅಲ್ಲಿ ನಾವು ರೋಗವನ್ನು ಹತೋಟಿ ಮಾಡ್ತೀವಿ. ಆಗ ಅದು ಎಲೆ ಉದುರಿದ ಮೇಲೆ ನಮಗೆ ಕಾಣುತ್ತೆ ಕ್ಲೀನಾಗಿ ಪಿಕ್ಚರ್. ಕಡ್ಡಿ ಮೇಲೆ ಏನೈತೆ ಅಂತ ಕಂಡುಬಿಡುತ್ತೆ. ಆಗ ನಾವು ಅದನ್ನು ಮಾಡ್ಬೋದು.
ಮೇಘಾ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘಾ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘಾ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಅದಾದಮೇಲೆ ಅಲ್ಲಿ ಪ್ರಿಕಾಷನ್ನಾಗಿ ನಾನೀಗ ಎಲೆ ಎಲ್ಲ ಉದುರಿತು, ಆಗ ಒಂದು ಸ್ವಲ್ಪ ನಾವು ತ್ರಿಪ್ಸ್ಗೆ ಆವಾಗ ಇಮ್ಮಿಡಿಯೇಟಾಗಿ ಸ್ಪ್ರೇಯಿಂಗ್ ಮಾಡಬೇಕು. ತ್ರಿಪ್ಸ್ಗೆಲ್ಲ ಮಾಡ್ತಾ ಹೋದರೆ ಅದು ಆಮೇಲೆ ಕಂಟಿನ್ಯೂ ಆಗಿ ಮೊಗ್ಗು ಬರುತ್ತೆ. ಮೊಗ್ಗಿನಲ್ಲಿ ಒಂದು ಕಜ್ಜಿ ರೋಗ ಬರುತ್ತೆ, ಮೊಗ್ಗಿನ ಮೇಲೆ ಬರುತ್ತೆ. ಮೊಗ್ಗಿನ ಮೇಲೆ ಬರುತ್ತೆ. ಅದು ಗಮನಿಸ್ತಾನೆ, 1 ಅಥವಾ 2 ಸಿಕ್ಕಿರೆ ಬೇಡ. ಒಂದು ಸಾಲಾಗಿ 4-5 ಮಚ್ಚೆ ಏನಾದರೂ ಈ ಮೊಗ್ಗಿನ ಮೇಲೆ ಬಂತಂದ್ರೆ ಇಮ್ಮಿಡಿಯೇಟಾಗಿ ಇನ್ನೊಂದು ಸ್ಪ್ರೇ ತಗೋಬೇಕು. ಅದಕ್ಕೆ ಡೈಫಿನೋಕೊನಾಜೋಲ್ ಸ್ಕೋರ್ ಅನ್ನೋ ಔಷಧಿನ 1 ml ಲೀಟ್ರಿಗೆ ಹಾಕಿ ಹೊಡೆದ್ರೆ ಇಮ್ಮಿಡಿಯೇಟ್ ಸ್ಟಾಪ್ ಆಗುತ್ತೆ. ಇವು ಪಕ್ಕ ಇವು ನಾವು ಪ್ರಾಕ್ಟಿಕಲ್ ಮಾಡಿರೋವು, ನಿಂತಿರೋವು. ಆಯಿತು, ಕಜ್ಜಿ ಸ್ಟಾಪ್ ಆಯಿತು, ಮೊಗ್ಗು ಫಿಕ್ಸ್ ಆಯಿತು. ಮೊಗ್ಗು ಫಿಕ್ಸ್ ಆದಾಗ ಕಾಯಿ ಸೆಟ್ಟಾಗ ಹಂತಕ್ಕೆ ಮೂತಿ ಕೊಳೆ ರೋಗ ಬರುತ್ತೆ. ಮೂತಿ ಕೊಳೆ ರೋಗ ಅದು ನೀರು ಜಾಸ್ತಿ ಆದರೆ ಬರುತ್ತೆ, ಶೀತಾಂಶ ಜಾಸ್ತಿ ಆದರೆ ಬರುತ್ತೆ. ಅದು ಬಂತು ಅಂದಾಗ ಏನು ಮಾಡಬೇಕು, ಇಮ್ಮಿಡಿಯೇಟಾಗಿ ಒಂದು ಕಾಂಟ್ಯಾಕ್ಟು, ಒಂದು ಬೇಸಿಕ್ ಫಂಜಿಸೈಡನ್ನು ನಾವು ಮಾಡಬೇಕು. ಕಾಂಟ್ಯಾಕ್ಟ್ ಆ್ಯಂಡ್ ಬೇಸಿಕ್ ಫಂಜಿಸೈಡ್ ಡಬಲ್ ಕಾಂಬಿನೇಷನ್ ಇರುತ್ತೆ. ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ ಕಾಂಬಿನೇಷನ್ ಇರೋದನ್ನು ನಾವು ಸ್ಪ್ರೇ ಮಾಡಬೇಕು. ಅದನ್ನು ನೀವು ಯಾವ ಕಂಪ್ನಿವನ್ನ ತಗೊಳ್ರಿ, ಒಂದು ಕಾಂಟ್ಯಾಕ್ಟ್ ಆ್ಯಂಡ್ ಬೇಸಿಕ್ ಎರಡನ್ನೂ ನಾವು ಸಿಸ್ಟಮಿಕ್ಕು ಕಾಂಟ್ಯಾಕ್ಟನ್ನು ಹೊಡೆದ್ರೆ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಮೂತಿ ಕೊಳೆ ರೋಗ ಅದು ಕ್ಲೋಸ್ ಆಯಿತು, ಕಾಯಿ ಸೆಟ್ ಆಯಿತು, ಎಲ್ಲ ಆಯಿತು. ಬ್ಲೈಟ್ಗೆ ನೀನು ಇಲ್ಲಿ ಗಿಡ ಕಟ್ ಮಾಡಿದಾಗಲೇ ಕ್ಲೀನ್ ಮಾಡಿದರೆ ಬ್ಲೈಟ್ ಬರೋಲ್ಲ, ನೋಡಲ್ಲ, ಕಡಿಮೆ ಇರುತ್ತೆ. ಅಷ್ಟು ಬೇಗ ಇಮ್ಮಿಡಿಯೇಟಾಗಿ ಅಟ್ಯಾಕ್ ಆಗೋಲ್ಲ. ಅದಾಯಿತು. ಮತ್ತು ಬ್ಲೈಟನ್ನು ನಾವು ಎಲ್ಲಾದರೂ ಒಂದು ಕಂಡ್ತು ಅಂದರೆ ಅದಕ್ಕೆ ಒಂದು ಬ್ಯಾಕ್ಟೀರಿಯಾನಾಶಕ, ಒಂದು ಸೆಪ್ಟೋಸೈಕ್ಲಿನ್, ಅವೆರಡರ ಜೊತೆಗೆ ಅಂದರೆ COC ಕಾಪರ್ ಆಕ್ಸಿಕ್ಲೋರೈಡು ಬ್ಯಾಕ್ಟೀರಿಯಾನಾಶಕ 1 ಬಾರಿ, ಸ್ಟೆಪ್ಟೋಸೈಕ್ಲಿನ್ ಕೋಸೈಡ್ 1 ಬಾರಿ, ಅವನ್ನು 2 ಆಲ್ಟರ್ನೇಟ್ ಆಗಿ ಆಂಟಿಬಯೋಟಿಕ್ಸ್ ಆಲ್ಟರ್ನೇಟ್ ಆಗಿ ಒಂದು 15 ದಿನಕ್ಕೊಂದ್ಸರಿ ತಗೊಂಡ್ರೆ ಸಾಕು. ಅದು ಅಲ್ಲಿ ಬ್ಯಾಕ್ಟೀರಿಯಾದು ಕ್ಲೋಸ್. ಆಮೇಲೆ ಫ್ರೂಟು ಚೆನ್ನಾಗಿ ಮೆಚುರಿಟಿ ಎಲ್ಲ ಕಡಿಮೆ ಆ ಸ್ಪ್ರೇ ಕಡಿಮೆ. ಏನು ನಾನು ಹೇಳಿದ್ನಲ್ಲ, ಪೋಷಕಾಂಶಗಳ ನಿರ್ವಹಣೆ ಭಾಳ ಇಂಪಾರ್ಟೆಂಟ್ ಆಗುತ್ತಾಗ. ಆಗ ಸಮಗ್ರ ಪೀಡೆ ಇದು ನಿರ್ವಹಣೆಗೆ ಪೀಡೆ ಸ್ಟೆಪ್ ವೈಸ್ ನೀವು ಹೇಳ್ತಾ ಬಂದಿದ್ದು ಎಲ್ಲ ಪೀಡೆ ಕಂಟ್ರೋಲ್ ಮಾಡ್ಕೋಬೇಕು. ಹಂಗೆ ಸ್ಟ್ರೆಸ್ ಜೊತೆಗೆ ಈ ಪೀಡೆನೂ ಕಂಟ್ರೋಲ್ ಆಯಿತು, ಒಂದು ಸೈಕಲ್ ಬಂತ ಇದು. ಅದೆಲ್ಲ ಆದಮೇಲೆ ಕಾಯೆಲ್ಲ ಸಿಟ್ಟಿಂಗ್ ಆಯ್ತಪ್ಪ, ಕರೆಕ್ಟ್ ಆಯಿತು.
ಇನ್ನು ಕೊನೆಗೆ ಬೈಟಪ್ ಅಂತ ಬರುತ್ತೆ ಅಂತ ಹೇಳಿದೆ, ಆಂಥ್ರಾಗ್ನೋಸ್ ಅಂತ ಹೇಳಿ. ಆಂಥ್ರಾಗ್ನೋಸ್, ಓಕೆ. ಹಣ್ಣಾದ್ಮೇಲೆ ಹಣ್ಣಿಗೆ ಬಂದೈತಿ ಅಂದಾಗ ಏನಾಗ ಆಂಥ್ರಾಗ್ನೋಸ್ ಬರುತ್ತೆ. ಅದು ಗುಂಪಾಗಿದ್ದು ಒಳಗಡೆ ಗಾಳಿ ಬೆಳಕು ಬೆಳೆದಿದ್ದ ಸಂದರ್ಭದಾಗ ಅದು ಬರುತ್ತೆ. ಆ ಆಂಥ್ರಾಗ್ನೋಸ್ಗೂ ಒಂದು ಆಂಥ್ರಾಕೋಲ್ ಇದೆ ಅಥವಾ ರೆಡಾಮಿಲ್ ಗೋಲ್ಡ್ ಇದೆ, ಅದಕ್ಕೂ ಒಂದು ಕಾಂಟ್ಯಾಕ್ಟ್ ಬೇಸಿಕ್ಸ್ ಮಾಡಿದರೆ ಬೆಟರೇ, ತೊಂದರೆ ಏನಿಲ್ಲ. ಅದು ಫ್ರೂಟ್ ಆಯಿತು ಅಂದರೆ ಅಲ್ಲಿಗೆ ಬೆಳೆ ಸಂಪೂರ್ಣವಾಗಿ ಹಣ್ಣು ಬಂತು. ಅದು ಓನ್ಲಿ ಸಮಗ್ರ ಪೀಡೆ ನಿರ್ವಹಣೆ ಅಷ್ಟೇ ಒಂದು ಸ್ಟೆಪ್ ಆಯ್ತಿದ್ದು. ಹ್ಞೂ ಸರ್. ಸಮಗ್ರ ಪೋಷಕಾಂಶ ನಿರ್ವಹಣೆ ಅದು ಈಗ ಇದೆ. ಹೇಳಿ ಸರ್. ಈಗ ಸ್ಟಾರ್ಟಿಂಗಲ್ಲಿ ನಾವು ಮೊಗ್ಗನ್ನು ಎತ್ಕೋಬೇಕಾದ್ರೆ ಏನು ನಾವು ಕೊಟ್ಟಿಗೆ ಗೊಬ್ಬರ ಕೊಟ್ಟಿರ್ತೀವೋ ಅದ್ರ ಜೊತೆಗೆ 1261 ಸಾಲ್ಯುಬಲ್ ಗೊಬ್ಬರನ ಒಂದು ಸರಿ ಕೊಡ್ತೀವಿ. ಓಕೆ. ನಾವು ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಟ್ಟಿರ್ತೀವಿ, ಅದ್ರಾಗೆಲ್ಲ ಗೊಬ್ಬರ ಎಲ್ಲ ಚೆನ್ನಾಗಿ ನೀರನ್ನು ಕೊಟ್ಟಿರ್ತೀವಿ. ಒಂದು ಸರಿ ಕೊಟ್ಟರೆ ಸಾಕು, ಅದು ಸ್ಟ್ರೆಂತ್ ಬರುತ್ತೆ. ಹೆಣ್ಣು ಮೊಗ್ಗು ಬರೋದ್ರಿಂದ ಸ್ಟ್ರೆಂತ್ ಬರಲಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಅದು ಯಾವಾಗ ಸರ್? ಗಿಡ ದೊಡ್ಡದ? ಅಲ್ಲ ಮೊಗ್ಗು ಪೀಚ್ ಹೊಡಿವಾಗಲೇ. ಪೀಚ್ ಹೊಡಿಯಾಗಲೇ? ಹಾಂ, ಪೀಚ್ ಹೊಡಿಬೇಕಾರೆ ಕೊಟ್ಟಿರ್ತೀವಿ. ಆ ಪೀಚ್ ಬಂದ್ಬಿಡುತ್ತೆ, ಮೊಗ್ಗುನೂ ಸೆಟ್ ಆಗುತ್ತೆ, ಕಾಯಿನೂ ಆಗುತ್ತೆ. ಕಾಯಾಗಿ ಅಲ್ಲಿ ಕ್ಲೋಸ್. ಅದು 1261 ಗೊಬ್ಬರ ಕ್ಲೋಸ್. 1261 ಕ್ಲೋಸ್ ಒಂದೇ ಸರಿ. ಅದನ್ನು ಪದೇ ಪದೇ ಮಾಡಬಾರ್ದು ನನ್ನ ಪ್ರಕಾರ. ಒಂದು ಸರಿ ಕೊಡಬೇಕು. ಈಗ ಊಟಕ್ಕೆ ಉಪ್ಪಿನಕಾಯಿ ಹಂಗೆ ಅದನ್ನು ಮಾಡಿದ ಮೇಲೆ ನೆಕ್ಸ್ಟು 1.5 ತಿಂಗಳು ಬಿಟ್ಟ ಮೇಲೆ 52-34 ಗೊಬ್ಬರ, ಅದು 1 ಅಥವಾ 2 ಬಾರಿ ಅಷ್ಟೇ. ಅದನ್ನು ಕೊಟ್ಟು ಲಾಸ್ಟು ಪೊಟ್ಯಾಷಿಯಂ ನೈಟ್ರೇಟ್ 13-45 ಕೊಟ್ಬಿಟ್ರೆ ಕ್ಲೋಸ್. 3 ಪೀರಿಯಡ್ ಗೊಬ್ಬರ ಕೊಟ್ಟರೆ ಕ್ಲೋಸ್. ಅದನ್ನು ಯಾಕೆ ಅಷ್ಟು ಕಡಿಮೆ ಮಾಡಿದ್ವಿ? ಅದನ್ನ ಯಾಕೆ ಈಗ ಕೆಲವ್ರು ಏನು ಮಾಡ್ತಾರೆ, ಒಂದೊಂದು ಚೀಲ ಕೊಡೋದು 2-2 ಚೀಲ 4-5 ಚೀಲ ಕೊಡ್ತಾರೆ. ಅದಾಗಬಾರ್ದು. ಅದ್ರ ಮಧ್ಯದಾಗೆ ಈಗ ನಾನೇನಲ್ಲಿ ಮಾಡಿದ್ದೀನೋ ಜೀವಾಮೃತನ ಅದನ್ನು ಕೊಡಬೇಕು. ಅದನ್ನು ಕೊಡೋಕ್ಕಾಗಿಯೇ ಇದನ್ನು ಕಡಿಮೆ ಮಾಡ್ಕೊಂಡಿದ್ದು. ಓಕೆ ಸರ್. ಹಾಂ. ಇದನ್ನೇ ಕೊಡ್ತಾ ಹೋದರೆ ಅದು ಉಪಯೋಗ ಆಗಲ್ಲ, ಅದು ಸತ್ತೋಗ್ಬಿಡುತ್ತೆ. ಅದು ಕೊಟ್ಟರೆ ಸತ್ತೋಗುತ್ತೆ. ಅದನ್ನು ಕೊಟ್ಟು ವಾರದ ನಾನು ಅದನ್ನು ರಾಸಾಯನಿಕ ಕೊಟ್ಟೆ ಅಂದರೆ ಸತ್ತೋಗುತ್ತೆ, ಯೂಸ್ ಇಲ್ಲ. ಅದನ್ನು ಕೊಟ್ಟಾಗ ಆ ಡ್ರಮ್ನಲ್ಲಿ ನಾನು ಏನು ಕಲೆಕ್ಟ್ ಮಾಡಿದ್ದೆ ಅದನ್ನು ಕೊಟ್ಟಾಗ ಯೂಸ್ ಆಗುತ್ತೆ. ಭೂಮಿ ವೈಟ್ ರೂಟ್ ಚೆನ್ನಾಗಿರುತ್ತೆ, ಈಲ್ಡ್ ಚೆನ್ನಾಗಿ ಬರುತ್ತೆ, ಗಿಡ ಸ್ಟ್ರೆಂತ್ ಆಗಿರುತ್ತೆ, ರೋಗ ನಿರೋಧಕ ಶಕ್ತಿನ ಬೆಳೆಸ್ಕೊಳ್ಳುತ್ತೆ. ಅದಕ್ಕೆ ನಾನು ಇದನ್ನು ಜೈವಿಕ ಗೊಬ್ಬರಗಳನ್ನ ನಾನು ಬಳಕೆ ಮಾಡ್ತಾ ಇರೋದು. ಓಕೆ ಸರ್. ಜೈವಿಕ ಗೊಬ್ಬರಗಳು ಅದು ಯಾವ್ಯಾವ ಬಳಕೆ, ಏನು ಯಾವ ರೀತಿ? ಜೈವಿಕ ಗೊಬ್ಬರಗಳಿಗೆ ಈಗ ನಾನೇನು ಮಾಡಿದ್ದೀನಿ, ಶೇಂಗಾ ಹಿಂಡಿ ಹಾಕಿದ್ದೀನಿ, 2 kg ಬೆಲ್ಲ ಹಾಕಿದ್ದೀನಿ, ಮತ್ತು ಶೇಂಗಾ ಹಿಂಡಿ 2 kg ಬೆಲ್ಲ, ಸೂಡೋಮೋನಾಸು, ಟ್ರೈಕೋಡರ್ಮ, ಇವು 4 ಒಂದು ಡ್ರಮ್ಮಲ್ಲಿ ಹಾಕಿ 200 ಲೀಟ್ರ್ ಡ್ರಮ್ಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದೇ ಥರ ಅಷ್ಟೇ ನೀರು, ಅದೇ 200 ಲೀಟ್ರ್ ನೀರಿಗೆ ಹತ್ತಿ ಹಿಂಡಿನೂ ಹಾಕಿ ಅದರಲ್ಲೂ ಸೂಡೋಮೋನಾಸು, ಟ್ರೈಕೋಡರ್ಮ, ಬೆಲ್ಲವನ್ನು ಹಾಕಿ ಎಲ್ಲ ಜೀವಾಣು ಗೊಬ್ಬರಗಳನ್ನ ಹಾಕಿ ಒಂದ್ರಿಗೆ ಲಿಕ್ವಿಡ್ ಫಾರ್ಮೇಷನಿಂದ ಹಾಕಿದ್ದೀನಿ, ಒಂದರಲ್ಲಿ ಸಾಲಿಡ್ ಫಾರ್ಮೇಷನಿಂದ ಹಾಕಿದ್ದೀನಿ. ಎರಡನ್ನೂ ಮಿಶ್ರಣ ಮಾಡಿ ಎರಡನ್ನೂ ತೋಟಕ್ಕೆ ಕೊಡ್ತೀನಿ. ಓಕೆ ಸರ್. ಅದು ಯಾವ್ಯಾವ ಸಮಯದಲ್ಲಿ ಕೊಡ್ತೀರಾ ಸರ್? ಈ ನಮ್ಮ ಆಯಿತು, ಈಗ ನಾನು ಗೊಬ್ಬರ ಕೊಟ್ಟನಲ್ಲ, ಈಗ ಈ 1261 ಕೊಟ್ಟೆ, ಮೊಗ್ಗು ಸೆಟ್ ಆಯ್ತು, ಒಂದು ಹಂತದಾಗ ಕೊಡ್ತೀನಿ. ಓಕೆ. ಮುಗಿದ ತಕ್ಷಣ ಒಂದು ಹಂತದಾಗೆ ಆ 1261 ಕೊಟ್ಟು 1 ವಾರ ನೀರು ಬಿಟ್ಟು ಇದನ್ನು ಕೊಡಬೇಕು, ಇಮಿಡಿಯೇಟಾಗಿ ಕೊಡಬಾರ್ದು. ಮತ್ತೆ 15 ದಿನ ನಾನು ಯಾವುದೇ ಗೊಬ್ಬರ ಆಗಲಿ ರಾಸಾಯನಿಕ ಏನೂ ಟಚ್ ಮಾಡಬಾರ್ದಾಗ, ಟಚ್ ಮಾಡಬಾರ್ದು. 15-20 ದಿನ ಡ್ರೈ ಕಂಪ್ಲೀಟ್ ನಾವು ನೀರೊಂದು ಕೊಡ್ಬೇಕಷ್ಟೇ. ನಾವು ಎಷ್ಟು ನೀರು ಕೊಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಹಂಗಾದಾಗ ಅದು ಸೂಕ್ತ ಆಗುತ್ತೆ. ಓಕೆ. 15 ದಿನ ಆದಮೇಲೆ ಇನ್ನೊಂದು ನೀವು ಗೊಬ್ಬರ ಏನು ಹೇಳಿದ್ರೆ? ಹಾಂ, ಇನ್ನೊಂದು ಗೊಬ್ಬರ 52-34 ಗೊಬ್ಬರ ಒಂದು ಪೀರಿಯಡ್ ಒಂದು ಸೈಕಲ್ ಕೊಟ್ಟು ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಇದನ್ನು ಕೊಡೋದು. 1 ವಾರ ಆದಮೇಲೆ ಮತ್ತೆ ಇದನ್ನು ಕೊಡೋದು ಜೈವಿಕ. ಮತ್ತೆ 15-20 ದಿನ ನಾನು ಗೊಬ್ಬರ ಕೊಡೋಂಗಿಲ್ಲ. ಇದನ್ನು ಕೊಟ್ಟ ಮೇಲೆ ಆಗ ಪರಿಪೂರ್ಣವಾಗಿ ಕ್ವಾಲಿಟಿ ಇರುತ್ತೆ, ಹಣ್ಣು ಶೈನಿಂಗ್ ಇರುತ್ತೆ, ಯಾವುದೇ ರೋಗಕ್ಕೆ ತಡಿತತೆ ಗಿಡ, ಉತ್ತಮವಾದ ಬೆಳೆನ ಕೊಡ್ತದೆ. ಹಾಗಾಗಿ ನಿಮಗೆ 4 ತಿಂಗಳು ಅದು ಗೊಬ್ಬರನೂ ಕ್ಲೋಸ್ ಆಯಿತು, ಆಮೇಲೆ ಆ ಬೆಳೆನೂ ಬಂತು. ಈಸಿ, ಶ್ರಮ ಇಲ್ಲ. ಈಗ ಕೆಲವ್ರು ಏನು ಮಾಡ್ತಾರೆ, ಡಾಕ್ಟ್ರುಗಳು ಬರ್ತಾರೆ, ಪ್ರೈವೇಟ್ ಡಾಕ್ಟ್ರುಗಳು ಬಂದು ಇವತ್ತು ರೈತನ ಸುಲಿಗೆ ಮಾಡ್ತಾರೆ. 3-4-5 ಔಷಧಿಗಳ ಜೊತೆಗೆ ಬರೆದು ಹೋಗ್ತಾರೆ. ಒಂದು ತಿಂಗಳಿಗೆ 4 ಸರಿ ಔಷಧಿ ಹೊಡಿ 4 ಸರಿ ಹೊಡಿ, 4 ಔಷಧಿ ಹಾಕ್ಯಂಡು ಹೊಡಿ. ಅವನು ಉಳಿತಾನೋ ಕೊನೆಗೆ ಹೋಗ್ತಾನೋ ಗೊತ್ತಿಲ್ಲ, ಹೊಡಿ. ಅದನ್ನು ನಮ್ಮ ಜೀವನದಲ್ಲಿ ನಾವು ಯಾವುದೇ ಪ್ರೈವೇಟ್ ಡಾಕ್ಟ್ರನ್ನ ಬಳಸಿಲ್ಲ. ನಮಗೆ ತಿಳಿದಂಥದ್ದೇ, ನಮಗೆ ಗೊತ್ತಿರೋ ಅಂಥದ್ದೇ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮಾಹಿತಿ ಆಧರಿಸ್ಕೊಂಡು ನಾವು ಕೆಲವಾರು ಪುಸ್ತಕಗಳನ್ನು ಅಧ್ಯಯನ ಮಾಡಿ ಯಾವುದು ಸೂಕ್ತ ಯಾವುದು ಸೂಕ್ತ ಅಲ್ಲ ಅವನ್ನೆಲ್ಲ ಪ್ರತಿಯೊಂದೂ ನಾವು ಗಣನೆಗೆ ತಗೊಂಡು ನಮಗೆ ಉತ್ತಮ ಅನ್ಸೋದನ್ನೇ ನಾವು ಕೃಷಿ ಮಾಡಿದ್ವಿ, ಸಕ್ಸಸ್ ಕಂಡಿದ್ವಿ. ಓಕೆ ಸರ್. ಸರಿ, ಈಗ ಮುಗೀತು. ಇಷ್ಟೆಲ್ಲ ಆದಮೇಲೆ
ಈಗ ಮೇನ್ ಕ್ರಾಪಿಂಗ್ ಸೀಸನ್ ಯಾವಾಗ ಬರುತ್ತೆ? ಈಗ ಇದು ನಮಗೆ ಫೆಬ್ರವರಿ ಹಾರ್ವೆಸ್ಟಿಗೆ ಬರುತ್ತೆ. ಈಗ ಹಾರ್ವೆಸ್ಟಿಗೆ ಬರುತ್ತೆ, ಬರುತ್ತೆ ಬರುತ್ತೆ ಸರ್. ಆಗ ಬೆಳೆನೇ ಇರಲ್ಲ, ಯಾವುದೂ ಬೆಳೆ ಇರಲ್ಲ, ಯಾವುದೂ ಬೆಳೆ ಇರಲ್ಲ. ಮಾರ್ಕೆಟ್ ಈ ಸಲ ನೀವು ಮಳೆ ಬರ್ಲಾರ್ದಕ್ಕೆ ಲಾಟ್ರಿ ಹೌದು ಸರ್. ಈಗ ಸರಿ ಸರ್, ಫೆಬ್ರವರಿ ಮಾರ್ಚಲ್ಲಿ ಬೆಳೆ ಬರುತ್ತೆ. ನೀವು ಯೂಶ್ವಲಿ ಹೆಂಗೆ ಸರ್, ಝೀರೋ ಕಟಿಂಗ್ ಕೊಡ್ತೀರಾ ಅಥವಾ ನೀವೇ ಒಯ್ದು ಮಾರ್ತೀರಾ? ಅಂದರೆ ಈಗ ಮಾರ್ಕೆಟ್ ವಿಚಾರದಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇದ್ದಾಗ ನಾವು ಮಾರ್ಕೆಟ್ಗೆ ಒಯ್ಬೇಕು. ಉತ್ಪಾದನೆ ಜಾಸ್ತಿ ಇತ್ತಂದ್ರೆ ನಾವು ಮಾರ್ಕೆಟ್ಗೆ ಒಯ್ಯಲೇಬೇಕು, ಅನಿವಾರ್ಯ. ಅದು ನಮಗೆ ಗೊತ್ತೈತೆ. ಪ್ರೊಡಕ್ಷನ್ ಕಡಿಮೆ ಇದ್ದಾಗ, ಉತ್ಪಾದನೆ ಕಡಿಮೆ ಇದ್ದಾಗ ಅವರೇ ತೋಟಕ್ಕೆ ಬರ್ತಾರೆ. ಇದೇ ಬೆಳೆ ಅಲ್ಲ, ಈರುಳ್ಳಿ ಆಗಲಿ, ಶೇಂಗಾ ಆಗಲಿ, ದಾಳಿಂಬೆ ಆಗಲಿ, ಎಲ್ಲ ಬೆಳೆಗೂ ಅಷ್ಟೇ. ಇವತ್ತು ನಾನು ಬೆಳೆ ಕಡಿಮೆ ಬೆಳೆ ಐತೆ, ಉತ್ಪಾದನೆ ಕಡಿಮೆ ಇದೆ ಅಂದಾಗ ಪಾರ್ಟಿನೇ ಬರ್ತಾರೆ ಹೊಲಕ್ಕೆ. 90% ಹೊಲದಲ್ಲೇ ಸೇಲ್ ಆಗ್ತವೆ ಈ ಒಂದು ವೆದರಲ್ಲಿ, ಈ ಒಂದು ಸಿಚುಯೇಷನಲ್ಲಿ. ಅದೇ ಎಲ್ಲರೂ ಬೆಳೆ ಚೆನ್ನಾಗಿ ಬಂದು ಎಕ್ಸಸ್ ಪ್ರೊಡಕ್ಷನ್ ಇತ್ತು ಅಂದಾಗ ನಾವು ಮಾರ್ಕೆಟ್ಗೆ ಒಯ್ಯಲೇಬೇಕು. ಅವ್ರ ದಲ್ಲಾಳಿಗಳು ಎಲ್ಲ ಆ ರೇಟ್ಗೆ ಕೊಟ್ಟು ಬರ್ಬೇಕಾಗ್ತದೆ. ಓಕೆ ಸರ್. ಹೌದು ಸರ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ನೂಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಎಲ್ ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್. ಸರ್, ಈಗ ಇಳುವರಿ ಅಂತ ಬಂದಾಗ ಇದೇನು ಬಿಡಿ ಸರ್, ಮೊದಲನೇ ಬೆಳೆ ಇವಾಗ ತೆಗಿತಿದ್ರು. 12 ವರ್ಷಗಳಿಂದ ನೀವು ಮಾಡ್ತಾ ಬಂದಿದ್ದೀರಲ್ಲ ಸರ್, ಒಂದು ಗಿಡಕ್ಕೆ ಏನು ಇಳುವರಿ ಬರುತ್ತೆ ಸರ್? ಒಂದು ಗಿಡ ನಾವು 7 ರಿಂದ 8 ವರ್ಷ ಬೆಳೆಸಿದ ಗಿಡಗಳು ಕನಿಷ್ಠ 2.5 30 25 30 kg ನಾವು ಹಣ್ಣನ್ನು ಬಿಡಿಸಿದ್ವಿ. ಒಂದೇ ಗಿಡದಲ್ಲಿ 20 ರಿಂದ 30 kg, 3 ಬಾಕ್ಸ್ 30 kg ಹಣ್ಣನ್ನು ಬಿಡಿಸಿದ್ವಿ. 3 ಬಾಕ್ಸ್ ಹಣ್ಣನ್ನು ಬಿಡಿಸಿದ್ವಿ. ಸ್ವಲ್ಪ ನೋಡಿರ್ಬೋದು ಅಲ್ಲಿ ಗಿಡಗಳನ್ನ ಇಷ್ಟು ದಪ್ಪ ಇದಾವೆ ಬಡ್ಡೆ. ಅವು ಗಿಡ ಕಟ್ ಮಾಡಿ ಹಾಕಿರೋವು ನಮ್ಮ ಕೈಗಿಂತ ದಪ್ಪ ಇದಾವೆ. ಆ ಸ್ಟಮ್ಮು ಹಂಗಿರುತ್ತೆ, ಅದು ಫಸ್ಟ್ ಬೆಳೆದಿರುತ್ತಲ್ಲ, ಹಂಗಾಗಿ ಅಪ್ ಟು 30 ಆನ್ ಆವ್ರೇಜ್ ಒಂದು 30 kg ಅಂತೂ ಕೊಡ್ಬೋದು. 7 ರಿಂದ 8 ವರ್ಷ ಕನ್ಫರ್ಮ್ ಕೊಡ್ಬೋದು. ಸರಿ ಸರ್, ಇಷ್ಟು ಈಗ ಒಂದು ಫಸ್ಟ್ ಟೈಮ್ ನೀವು ಪ್ಲಾಂಟಿಂಗ್ ಮೆಟೀರಿಯಲ್ ಅಂತೂ ನಿಮ್ದು ಹಳೇದು ಇತ್ತು ಸರ್. ಅದು ನೀವು ಮೊದಲೇ ಮಾಡಬೇಕಾದ್ರೆ 1 ಎಕರೆಗೆ ಎಷ್ಟು ಖರ್ಚು ಬಂತು, ಮತ್ತೆ ಇದರಲ್ಲಿ ಏನು ಲಾಭನ ಎಕ್ಸ್ಪೆಕ್ಟ್ ಮಾಡಬಹುದು? ಸರಿ, ಈಗ ನಾವು ಮಾಡಿರೋ ಪ್ರಕಾರ, ನನ್ನ ಪ್ರಕಾರ ಖರ್ಚನ್ನು ಒಳಸುರುವನ್ನು ಕಡಿಮೆ ಮಾಡ್ಕೊಂಡೆ ನಾನು ಮಾಡಿದ್ದೀನಿ. ಹೆಂಗೆ, ಈಗ ರಾಸಾಯನಿಕಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ.
ನಾನು ಹೇಳ್ತಾ ಇದ್ದೀನಿ, ಒಂದು ಸೈಕಲ್ ಮಾತ್ರ ಕೊಡ್ತೀನಿ, ತಿರ್ಗಿ ಮತ್ತೆ ಅದು ಸ್ಟಾಪ್ ಮಾಡ್ತೀನಿ. ಕೆಲವು ರೈತರು ಏನು ಮಾಡ್ತಾರೆ, ಪ್ರತಿ ವಾರನೂ ಅದನ್ನು ಸುರಿತಾನೆ ಇರ್ತಾರೆ. ಓಕೆ ಓಕೆ ಸರ್. ಆಗಲೇ ಎಫೆಕ್ಟಿವ್ ಜಾಸ್ತಿ ಆಗ್ತಾ ಹೋಗ್ತತೆ. ಈಗ 8-10 ವರ್ಷ ಪ್ಲಾಂಟಿಂಗ್ ಉಳಿಸಬೇಕಂದ್ರೆ ನಾವು ಅದನ್ನು ಕಡಿಮೆ ಮಾಡಿ ಈ ಗೊಬ್ಬರಗಳನ್ನ ಬಳಕೆ ಮಾಡಿದಾಗ ಅವು ಸಕ್ಸಸ್ ಆಗುತ್ತೆ. ಆ ಲೆಕ್ಕದಲ್ಲಿ ಹೇಳಿ ಸರ್, ನೀವು ಎಷ್ಟು ಖರ್ಚು ಮಾಡಿ ಎಷ್ಟು ಆದಾಯ? ಒಂದು ಗಿಡಕ್ಕೆ 100 ರೂಪಾಯಿ ಖರ್ಚು ಮಾಡ್ಬೋದು ನನ್ನ ಪ್ರಕಾರ. ಬೇರೆಯವರು ಮಾಡ್ತಕ್ಕಂಥ 180-200 ರೂಪಾಯಿ ಒಬ್ಬರು ಖರ್ಚು ಮಾಡ್ತಾರೆ. ಕನ್ಫರ್ಮ್ ನಾನು 100 ರೂಪಾಯಿ ಖರ್ಚು ಮಾಡ್ತೀನಿ. ಎಷ್ಟು ಆದಾಯ ಬರ್ಬೋದು ಸರ್? ನಾನು ಒಂದು ಸರಿಸುಮಾರು 700 ಗಿಡ ನಾನು ಫಸ್ಟ್ ಇದ್ದಿದ್ದು, 1 ರಿಂದ 1.5 ಲಕ್ಷ ಖರ್ಚು ಮಾಡಿದ್ದೀನಿ 700 ಗಿಡಕ್ಕೆ. 100 ರೂಪಾಯಿ ದಾಟೈತೆ. 120-150 ರೂಪಾಯಿ ಒಳಗಡೆ ಮಾಡಿದ್ದೀನಿ ಫಸ್ಟಿಗೆ ವರ್ಷ. ಯಾಕಂದ್ರೆ ನಾವು ಅಷ್ಟು ಕಲಿಕಾ ಹಂತದಲ್ಲಿ 9 ರಿಂದ 10 ಲಕ್ಷ ರೂಪಾಯಿ ಪ್ರಾಫಿಟಬಲ್. 7-8 ಲಕ್ಷ ರೂಪಾಯಿ ನನಗೆ ಆದಾಯ ಇರ್ತದೆ ಖರ್ಚು ಹೋಗಿ. 700 ಗಿಡದಲ್ಲಿ 7 ಲಕ್ಷ ರೂಪಾಯಿ ಲಾಭ ಬಂದಿದೆ. ಒಂದು ಬಾರಿ ಆನೆಕಲ್ಲು ಬಿದ್ದಿತ್ತು, ಸಿಕ್ಕಾಬಟ್ಟೆ ಆನೆಕಲ್ಲು ಬಿತ್ತು 2ನೇ ಕ್ರಾಪಲ್ಲಿ. 14 ಲಕ್ಷ ಆತದು. ಹಂಗಿರಲಿಲ್ಲ ಬೆಳೆ. ಫೇಲ್ ಆಯ್ತು ಅಂತೇಳಿ ಎಲ್ಲ ತೋಟಗಾರಿಕೆಲ್ಲರೆಲ್ಲ ನೋಡಿರು, ಇಲಾಖೆಯವರೆಲ್ಲ ನೋಡಿರು. ಅದೇನೋ ನಾನು ಅದ್ರ ಹಿಂದಿನ ದಿನ ಒಂದೇ ಒಂದು ಸ್ಪ್ರೇ ಕೈಗೊಂಡಿದ್ದೆ. ನೋಡಿ, ಇದ್ರಾಗ ಇನ್ನೊಂದು ಸ್ಪ್ರೇ ಮಾಡಬೇಕಾಯ್ತು ಹೇಳಿದೆ ಮಧ್ಯದಾಗೆ. ಸ್ಪಿಕ್ಸೈಟೋಜಮ್ ಅನ್ನುವಂಥ ಒಂದೇ ಒಂದು ಸ್ಪ್ರೇ ಮಾಡ್ಬೇಕು. ಅದು ಯಾವ ಹಂತದಲ್ಲಿ, 2 ಹಂತದಲ್ಲಿ ಸ್ಪ್ರೇ ಮಾಡಬೇಕು. ಸ್ವಲ್ಪ ತೊಗಟೆ ಹಾರ್ಡಿರುತ್ತೆ, ಸ್ಮೂತ್ ಮಾಡಲಿಕ್ಕೆ ಮಾಡಬೇಕು ಅದನ್ನು. ಆ ಸ್ಪ್ರೇನ ಮಾಡಬೇಕು. ಆ ಸ್ಪ್ರೇನ್ ಮಾಡಿದರೆ ಸ್ವಲ್ಪ ಸ್ಮೂತ್ ಆಗುತ್ತೆ. ಆಗ ನಾವು ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಕೊಡ್ತಾ ಇದ್ದರೆ ಸೈಜ್ ಡೆವಲಪ್ಮೆಂಟ್. ಅವೆರಡೇ ಪಾಯಿಂಟ್ ನಾನು ಬಿಟ್ಟಿದ್ದು. ಅದು ಸ್ಪಿಕ್ಸೈಟೋಜಮ್, ಅದರಲ್ಲಿ ಜುಬ್ಲಿಕ್ ಆಸಿಡ್ ಕಂಟೆಂಟ್, ಅದನ್ನು ನಾವು ಕಂಪಲ್ಸರಿ ಮಾಡಬೇಕು. ಅಷ್ಟು ಬಿಟ್ಟರೆ ಏನಿಲ್ಲ. ಓಕೆ ಸರ್. ಸರ್, ಈಗ ನೀವು ಮಾರ್ಕೆಟಲ್ಲಿ ಹೆಂಗೆ ಎಲ್ಲ ಗ್ರೇಡಿಂಗ್ ಮಾಡ್ತಾರೆ? ಹೆಂಗೆ ನಿಮ್ಮ ಗ್ರೇಡಿಂಗ್ ಮಾಡ್ತಾರೆ? ಏನು ಗ್ರೇಡ್ ಮಾಡ್ತಾರೆ? 3S 4S ಅಲ್ಲಿಂದನೂ ಬರುತ್ತೆ. ಹೈಯೆಸ್ಟ್ ಅಂದರೆ 600, 650, 700 ಗ್ರಾಮ್ ಹಣ್ಣು ಬರ್ತದೆ. ಅದನ್ನು ಗ್ರೇಡ್ ಅದೇನೇ ಹೈಯೆಸ್ಟ್ 600-650 ಗ್ರಾಮಿಂದು. ಆಮೇಲೆ 100 ಗ್ರಾಮ್ ಕಡಿಮೆ ಮಾಡ್ತಾ ಬರ್ತಾರೆ ಗ್ರೇಡಿಂಗ್ ವೈಸ್. ಅವ್ರು 100 ಗ್ರಾಮ್ ಕಮ್ಮಿ ಮಾಡ್ತಾ ಬರ್ತಾರೆ. ಅದು ಆ್ಯಕ್ಚುಲಿ. ಸರ್, ನಮಗೆ ಇಷ್ಟೊತ್ತು ಒಂದು ದಾಳಿಂಬೆಯಲ್ಲಿ ಯಾವ ರೀತಿಯ ಒಂದು ಸಮಗ್ರ ಅಗ್ರೋನಾಮಿಕ್ ಪ್ರಾಕ್ಟೀಸಸ್ ಏನಂತ ಹೇಳ್ತೀವಿ, ಬೇಸಾಯ ಕ್ರಮಗಳು ಸಮಗ್ರವಾಗಿ ಯಾವ ರೀತಿ ಒಂದು ಮಾಡಿ ಇದರಲ್ಲಿ ಯಾವ ರೀತಿ ಒಂದು ಲಾಭವನ್ನು ಕಂಡುಕೊಳ್ಬೋದು ಅಂತ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರೊಂದಿಗೆ ಹಂಚ್ಕೊಂಡ್ರಿ ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಿಂದ ಶ್ರೀ ಹೆಂಜಾರಪ್ಪ ಅವರು ನಮಗೆ ಈ ದಾಳಿಂಬೆಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರು. ಒಂದು ಯಾವ ತಳಿಯನ್ನು ಆಯ್ಕೆ ಮಾಡೋದ್ರೆಂದು ಮಾರ್ಕೆಟ್ ಸರ್ವೆಯಿಂದ ಹಿಡಿದು ಯಾವ ರೀತಿ ರೋಗ ಕೀಟಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಪ್ರೀತಿ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.